ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಜಾರಿ ಮಾಡಿದಂತ ಎವರಿ 10 years ಯಾರಿಗೆ ನಾವು ಇಲ್ಲದವರಿಗೆ ಮೀಸಲಾತಿ ಕೊಡ್ತಿದ್ದೋ ಅವರು ಉಳ್ಳವರಾಗ್ತಾರೆ. ಬೀದಿಗೆ ಸಿದ್ದರಾಮಯ್ಯನ ಪರ ಬಂದ್ರೆ ಬೇರೆ ತರ ಆಗುತ್ತೆ. ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು, ಕಾಂಗ್ರೆಸ್ ಪಕ್ಷದ ಜೀತಗಾರರಲ್ಲ ಸ್ವಾಮಿಗಳೇ, ಕುರುಬ ಸಮಾಜದ ಪೀಠಾಧಿಪತಿಗಳು ನೀವು. ಎಚ್ಚರ. ಕುರುಬ ಸಮಾಜವನ್ನ ಎಸ್ಟಿಗೆ ಸೇರಿಸಬೇಕು ಅನ್ನುವಂತಹ ಬಹು ವರ್ಷಗಳ ಒತ್ತಾಯ ಬೇಡಿಕೆ ಏನಿತ್ತು ಅದಕ್ಕೆ ಪೂರಕವಾಗಿ ಮಹತ್ವದ ಸಭೆ ನಡೀತಿರುವಂಥದ್ದು. ಈ ಸಭೆ ನಡೀತಿರುವ ಸಂದರ್ಭದಲ್ಲೇ ಒಂದಷ್ಟು ಬಿಜೆಪಿ ನಾಯಕರು, JDS ನಾಯಕರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ, ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಾವೆ ನಿಜ. ಆದರೆ ಇನ್ನುಳಿದ ಸಮುದಾಯಗಳನ್ನು ಎತ್ತಿಕಟ್ಟುವಂತಹ ಪ್ರಯತ್ನಗಳನ್ನು ಕೂಡ ಬಿಜೆಪಿ ಮಾಡ್ತಿರುವಂಥದ್ದು ನೋಡಿ. ಮೇಲ್ನೋಟಕ್ಕೆ ಹೇಳಿ ಅಂದರೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಯಾರೆಲ್ಲ ಪಾಲುದಾರರಿದ್ದಾರೆ ಅವರಿಗೆ ಸಮ ಪಾಲು ಸಿಗಲೇಬೇಕು. ಆದರೆ ದಲಿತ ಮೀಸಲಾತಿಯ ಮೀಸಲಾತಿಯ ಹಂಚಿಕೆ ಏನಿತ್ತು ಅದರಲ್ಲಿ ವ್ಯತ್ಯಾಸಗಳಾಗಿದೆ, ನಮಗೇನೂ ಸಿಕ್ಕಿಲ್ಲ, ಅಲೆಮಾರಿಗಳು ಕೇಳ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಒಂದು ವಿರೋಧ ಇರುವಂತಹ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರು ಹೇಳಿ ಕೇಳಿ ಕುರುಬ ಸಮಾಜಕ್ಕೆ ಸೇರಿರುವಂಥವರು ಹಾಲುಮತ ಸಮಾಜವನ್ನು STಗೆ ಸೇರಿಸಬೇಕು ಅನ್ನುವಂಥದ್ದೇನಿದೆ, ಕುಲಶಾಸ್ತ್ರೀಯ ಅಧ್ಯಯನ ಆಗಿತ್ತು, ಎಲ್ಲವೂ ಕೂಡ ಮುಗಿದಿದೆ. ಆದರೆ ಅದನ್ನು ಕೇಂದ್ರಕ್ಕೆ ರವಾನೆ ಮಾಡುವಂಥದ್ದು, ಶಿಫಾರಸು ಮಾಡುವಂಥದ್ದು, ಆ ನಂತರದಲ್ಲಿ ಕೇಂದ್ರ ಅದಕ್ಕೆ ಅನುಮೋದನೆ ಕೊಡುತ್ತೆ, ಆ ನಂತರದಲ್ಲಿ ಸೇರ್ತಾರೆ. ಯಾಕಂದರೆ ಗೊಂಡಾ ಸೇರಿದಂತೆ ಒಂದಷ್ಟು ಸಮಾಜಗಳು ಈಗಾಗಲೇ STಲಿವೆ. ಅಂಥದ್ದೇ ರೀತಿಯ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಅದೇ ಕಷ್ಟಗಳನ್ನು ಅನುಭವಿಸ್ತಿರುವಂತಹ ಕುರುಬರು ಕೂಡ ಸೇರಬೇಕು ಅನ್ನುವಂಥದ್ದು ಒಂದು ವಾದ. ಈ ಕಾರಣಕ್ಕೋಸ್ಕರನೇ ನಿರಂಜನಾನಂದಪುರಿ ಶ್ರೀಗಳು ಸೇರಿದಂತೆ ಆ ಸ್ವಾಮೀಜಿಗಳು, ಆ ಸಮಾಜದ ಸ್ವಾಮೀಜಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು, ಹಕ್ಕೊತ್ತಾಯ ಮಾಡಿದರು. ಆದರೆ ಈಗ ಅವರದ್ದೇ ಸಮಾಜದ ಪ್ರಭಾವಿ ನಾಯಕ ವಿಶ್ವನಾಥ್ ಅವರು ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ನೋಡಿ. ಕಟುವಾಗಿ ಹೇಳ್ತಿದ್ದಾರೆ, ಹುಷಾರ್ ಸ್ವಾಮೀಜಿಯವರೇ, ನೀವು ಸಿದ್ದರಾಮಯ್ಯನ ಮಾತು ಕೇಳಿಕೊಂಡು ಬೀದಿಗಿಳಿದ್ರೆ ಹುಷಾರ್, ನಿಮ್ಮ ತಲೆದಂಡ ಆಗುತ್ತೆ. ನಾನು ಮಠ ಕಟ್ಟಿದ್ದು, ನಾನು ಮೊದಲ ಪೀಠಾಧ್ಯಕ್ಷ. ಒಂದು ವೇಳೆ ನೀವು ಸಿದ್ದರಾಮಯ್ಯಂಗೆ ಏನಾದರೂ ನೀವು ಆಶೀರ್ವಾದ ಮಾಡಂಗಿದ್ರೆ ನಿಮ್ಮ ಮಠಕ್ಕೆ ಕರೆಸ್ಕೊಂಡು ಆಶೀರ್ವಾದ ಮಾಡಿ, ಅಥವಾ ಅವ್ರ ಮನೆಗೆ ಹೋಗಿ ಆಶೀರ್ವಾದ ಮಾಡಿ. ಆದರೆ ಈಗ ನಿಮ್ಮನ್ನು ಛೂ ಬಿಡ್ತಿದ್ದಾರೆ. ನೀವು ಕಾಂಗ್ರೆಸ್ಗೆ ಜೀತದಾಳಲ್ಲ, ಸಿದ್ದರಾಮಯ್ಯಗೆ ಅವ್ರು ಹೇಳಿದ್ದು ಕೇಳುವಂತಹ ಕೆಲಸಗಾರ ಅಲ್ಲ ಅನ್ನೋ ಧಾಟಿಯಲ್ಲಿ ವಿಶ್ವನಾಥ್ ಅವರು ಹೇಳ್ತಿರುವಂತಹ ಮಾತಿದೆಯಲ್ಲ, ಯಾಕೆ ಅವರದ್ದೇ ಸ್ವಾಮೀಜಿಗಳಿಗೆ ಈ ರೀತಿ ತಾಕೀತು ಮಾಡ್ತಿದ್ದಾರೆ? ಇದರ ಅಗತ್ಯ ಇತ್ತಾ? ಒಂದು ಕಡೆ ಇಡೀ ಸಮಾಜ ನನ್ನ ಜೊತೆಲಿದೆ ಅಂತ ಒಂದೊಂದ್ಸಲಿ ಹೇಳ್ತಾರೆ ವಿಶ್ವನಾಥ್ ಅವರು, ಆದರೆ ಮತ್ತೊಂದು ಕಡೆ ಆ ಸಮಾಜಕ್ಕೆ ಒಂದು ಒಳ್ಳೆಯದಾಗ್ತಿದೆ ಅನ್ನುವಂತಹ ಸಂದರ್ಭದಲ್ಲಿ ಅಡ್ಡಗೋಡೆ ಮೇಲೆ ದೀಪ ಹಿಡ್ತಿದ್ದಾರೆ. ವಿರೋಧ ಇದೆಯೋ ಏನಿದೆಯೋ? ಯಾಕಂದರೆ ಮುಂದುವರೆದು ಅವ್ರು ಹೇಳುವಂತಹ ಒಂದು ಮಾತಿದೆಯಲ್ಲ, ಅದು ಆ ಸಮಾಜದ ಕೆಲವರನ್ನಾದರೂ ಕೆರಳಿಸಬಹುದು. ಯಾಕಂದರೆ ಉಳ್ಳದವರಿಗೆ ಮೀಸಲಾತಿ ಕೊಡೋಣ, ನಾನು ಕೊಡಕ್ಕೆ ರೆಡಿ ಇದ್ದೀನಿ, ನಾವೆಲ್ಲ ಕೊಟ್ಬಿಡೋಣ ಕುರುಬ ಸಮಾಜದ ಮೀಸಲಾತಿಯನ್ನು ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಎಲ್ಲ ಸಮಾಜಗಳಲ್ಲಿ ಅದು ಎಷ್ಟು ಅತ್ಯುನ್ನತ ಸಮಾಜ ಇರಬಹುದು, ದೊಡ್ಡ ಸಮಾಜ ಇರಬಹುದು, ಅಲ್ಲೂ ಕೂಡ ಕಷ್ಟ ಕಾರ್ಪಣ್ಯಗಳಲ್ಲಿ ಒದ್ದಾಡ್ತಿರುವಂತಹ, ಬಡತನದಲ್ಲಿ ಈಗಲೂ ಕೂಡ ಸಂಕಟ ಅನುಭವಿಸ್ತಿರುವಂತಹ ಜನ ಇದ್ದಾರೆ, ಕುರುಬ ಸಮಾಜದಲ್ಲಿ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಅವ್ರಿಗೆ ಯಾರಿಗೋ ಒಂದಷ್ಟು ಜನಕ್ಕೆ ಒಳ್ಳೇದಾಗಬಹುದು ಅನ್ನುವ ನಿಟ್ಟಿನಲ್ಲಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿರ್ಬೋದು. ಆದರೆ ಎರಡೂ ಅತ್ಯಂತ ಪ್ರಭಾವಿ ಸಮಾಜ ಯಾವ ರೀತಿ STಗೆ ಸೇರಿಕೊಳ್ಳುತ್ತೆ, ಯಾವ ರೀತಿ ಅಲ್ಲಿದ್ದಂತಹ STಲಿದ್ದಂತಹ ಸಮಾಜಗಳಿಗೆ ಅನ್ಯಾಯ ಆಗದಂತೆ ಸೇರ್ಪಡೆ ಆಗುತ್ತೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರ ತಗೋಬಹುದು, ಒಳ್ಳೆಯ ಕ್ರಮ ತಗೋಬಹುದು. ಈಗ ಎರಡೂ ನಲ್ಲಿರುವಂತಹ 15% ಮೀಸಲಾತಿಯಲ್ಲಿ ಒಂದು ವೇಳೆ ಕುರುಬ ಸಮಾಜ STಗೆ ಹೋದರೆ ಅವ್ರಿಗೆ ಎಷ್ಟು ಮೀಸಲಾತಿಯನ್ನು ತೆಕ್ಕೊಡ್ತಾರೆ? ಯಾಕಂದರೆ ಅಲ್ಲಿ ಇನ್ನೂ 100 ಚಿಲ್ಲರೆ ಸಮಾಜಗಳಿದ್ದಾವೆ ಎರಡೂ ನಲ್ಲಿ. ಅಲ್ಲಿ 51 ಸಮಾಜಗಳಿದ್ದಾವೆ STಯಲ್ಲಿ. ಆದರೆ ಕುರುಬರನ್ನು ಅಲ್ಲಿಗೆ ಶಿಫ್ಟ್ ಮಾಡಿದಾಗ ಸಾರಾಸಗಟಾಗಿ ಇಲ್ಲಿ 15ರಲ್ಲಿ ಅರ್ಧಕ್ಕರ್ಧ ಕಿತ್ಕೊಂಡು ಹೋದರೆ ಇನ್ನುಳಿದ ಸಮಾಜಗಳಿಗೂ ಕಷ್ಟ ಆಗುತ್ತೆ. ಒಂದು ವೇಳೆ 8% ಕಿತ್ಕೊಂಡು STಗೆ ಸೇರಿಸ್ಬಿಟ್ರೆ ಇನ್ನುಳಿದ ಸಮಾಜಗಳೇನು ತಿನ್ನಬೇಕು? ಗಂಭೀರವಾದಂತಹ ಚರ್ಚೆ ಆಗುತ್ತೆ. ಆಗಲೂ ಕೂಡ ಅದಕ್ಕೆ ಪರ್ಯಾಯವಾಗಿ ಏನು ಮಾಡ್ತಾರೆ? ಈಗ ಒಂದು ವೇಳೆ ಇಲ್ಲಿ ಇನ್ನೂ ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ, ST ಸಮಾಜದಲ್ಲಿರುವಂಥವ್ರು ಕೇಳ್ತಾರೆ, ರಾಜಕೀಯ ಮೀಸಲಾತಿಗೋಸ್ಕರ ಬರ್ತಿರಬಹುದು ಇವರೆಲ್ಲ, ನಾವು ಮತ್ತೆ ಗೆಲ್ಲೋಕ್ಕಾಗಲ್ಲ ST ಮೀಸಲು ಕ್ಷೇತ್ರಗಳಿಂದ ಅನ್ನುವಂತಹ. ಯಾಕಂದರೆ ಇಲ್ಲಿ ಇಡೀ ಸಮಾಜವನ್ನು ಒಂದು ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಈ ಸಮಾಜ, ಕುರುಬ ಸಮಾಜ ST ಬೇಕು ಅಂತ ಕೇಳೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಒಂದು ಪದೇ ಪದೇ ಇವರ ಮೇಲೆ ಬರುವಂತಹ ದೌರ್ಜನ್ಯದ ಕೇಸ್ಗಳು ಯಾಕೆ ಬರ್ತಿದ್ದಾವೆ, ತಪ್ಪುಗಳೇನಿದ್ದಾವೆ, ಇವು ಕೂಡ
ಇಲ್ಲಿ ಬಹುಮುಖ್ಯ ಕಾರಣ. ಯಾಕಂದರೆ ಒಳಗಡೆ ಇರುವಂತಹ ವಿಚಾರ ಅದು. ಇದರ ಜೊತೆಗೆ ಅಲ್ಲಿನ ಸಮಾಜ ಉತ್ತರ ಕರ್ನಾಟಕದಲ್ಲಿ ಬಹುಪಾಲು ಅಲೆಮಾರಿಗಳಂತೆಯೇ ಇರುವಂತಹ ಈ ಸಮಾಜಕ್ಕೆ ಎಸ್ ಟಿ ಬೇಕು ಅನ್ನುವಂಥದ್ದು ಕುಲಶಾಸ್ತ್ರೀಯ ಅಧ್ಯಯನ ಕೂಡ ಅದನ್ನೇ ಹೇಳಿರುವಂಥದ್ದು. ಇದಕ್ಕೆ ಮೀರಿ, ಯಾಕಂದರೆ ಅವರದ್ದೇ ಸಿ ಎಂ ಇದ್ದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಆರೋಪ ಬಂದ್ಬಿಡುತ್ತೆ ಸ್ವಜನ ಪಕ್ಷಪಾತ ಅಂತೆಲ್ಲ. ಆದರೆ ಸಮಾಜದಲ್ಲೂ ಕೂಡ ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸದೆ ಹೋದರೆ ಅವರದ್ದೇ ಸಮಾಜದ ವಿಶ್ವನಾಥ್ ಅವರೇ ವಿರೋಧ ವ್ಯಕ್ತಪಡಿಸೋ ರೀತಿಯಲ್ಲಿ ಇನ್ನುಳಿದವರು ವ್ಯಕ್ತಪಡಿಸ್ತಾರೆ. ಆದರೆ ಶ್ರೀಗಳಿಗೆ ಈ ಥರ ಎಚ್ಚರಿಕೆ ಕೊಡುವಂಥದ್ದು, ಅದು ನಿರಂಜನಾನಂದಪುರಿ ಶ್ರೀಗಳಿಗೆ ವಿಶ್ವನಾಥ್ ಅವರು ಸರಿಯಾದ ಕ್ರಮ ಅಲ್ಲ. ಒಂದು ವೇಳೆ ಅವರಿಗೆ ಏನಾದರೂ ಹೇಳಂಗಿದ್ರೆ ಅವರೊಂದು ಪೀಠಾಧ್ಯಕ್ಷರಿದ್ದಾರೆ, ಒಂದು ಸಮಾಜ ಗೌರವಯುತವಾಗಿ ಅವರನ್ನು ನಡೆಸ್ಕೊಳ್ತಿದೆ, ಬೇರೆ ರೀತಿಯ ಮೆಸೇಜ್ ಕೊಡಬಹುದಿತ್ತು, ಖುದ್ದಾಗಿ ಹೋಗಿ ನೀವು ಹೋಗಬಾರ್ದು ಈ ಥರ ಅಂತ ಹೇಳಬಹುದಿತ್ತು. ಆದರೆ ಯಾಕೆ ಈ ರೀತಿ ಇಂತಹ ಸಂದರ್ಭದಲ್ಲಿ ಅಡ್ಡಗಾಲಾಗ್ತಿದ್ದಾರೆ ವಿಶ್ವನಾಥ್ ಅವರು? ಬಿಜೆಪಿಯ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾಗಿ ಈಗ ಯಾಕೆ ಮಾಡ್ತಿದ್ದಾರೆ? ಚರ್ಚಿತ ವಿಚಾರ. ಆದರೆ ಒಂದು ಯಾವುದೇ ಸಮಾಜ ಎಷ್ಟಿಗೆ ಸೇರುತ್ತೆ ಅನ್ನೋದು, ಅದು ಕುರುಬ ಇರಲಿ, ಉಪ್ಪಾರ, ಈಡಿಗ, ಮಗದೊಂದು ಯಾವುದೇ ಇರಲಿ, ಅವರು ಅಲ್ಲಿಗೆ ಸೇರ್ಪಡೆ ಆಗಬೇಕಾದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಮೀಸಲಾತಿಯನ್ನೂ ತೊಗೊಂಡು ಹೋಗ್ಬೇಕಾಗತ್ತೆ. ಇಲ್ಲಾಂದರೆ ಅಲ್ಲಿರೋ ಸಮಾಜಗಳಿಗೂ ಕೂಡ ಒಂದಷ್ಟು ಹಿನ್ನಡೆ ಆಗಬಹುದು, ಅವ್ರಿಗೂ ನೋವಾಗಬಹುದು. ಆದರೆ ಸರ್ಕಾರ ಮತ್ತು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡುವಂತಹ ಸಿದ್ದರಾಮಯ್ಯ ಅವರು ಒಂದು ವೈಜ್ಞಾನಿಕ ರೀತಿಯಲ್ಲಿ ಈ ಸಮಸ್ಯೆ ಬಗೆಹರಿಸಿ ಅಲ್ಲಿಗೆ ಅವರನ್ನು ಸೇರಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಬಹು ಜನರ ನಂಬಿಕೆ ಮತ್ತು ವಿಶ್ವಾಸ ಆಗಿದೆ. ಆದರೆ ವಿಶ್ವನಾಥ್ ಅವರ ಇಂತಹ ಹೇಳಿಕೆಗಳ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮಾಡಿ.